ಕಾಂಗ್ರೆಸ್ ಸರ್ಕಾರ ಬಂದಾಗಲಿಂದ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹಾಳಾಗಿದೆ ಅನ್ನೋದಕ್ಕೆ ಇದು ಮತ್ತೊಂದು ಸಾಕ್ಷಿ. ಏನಾಗಬಾರ್ದೆಲ್ಲ ಆಗ್ತಾ ಇದೆ. ಒಂದು ಕಡೆ ಮರ್ಡರ್ಸ್ ಆಗ್ತಾ ಇದೆ, ಡೇ ಲೈಟ್ ಮರ್ಡರ್ಸ್ ಆಗ್ತಾ ಇದೆ, ಸೂಸೈಡ್ಸ್ ಆಗ್ತಾ ಇದೆ, ಆತ್ಮಹತ್ಯೆಗಳ ಹಿಂದೆ ಶಾಸಕರಿದ್ದಾರೆ ಅಂತೇಳಿ ಡೆತ್ ನೋಟ್ ಬರೀತಾರೆ. ಅವ್ರ ಬ್ರದರೇನೇ MLAಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ದಾರಂತೆ. ಇಷ್ಟೆಲ್ಲ ಕೂಡ ಆಗ್ತಾ ಇದ್ರೂ ಕೂಡ ಸರ್ಕಾರ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳದೆ ಏನು ಕಾನೂನು ರೀತಿಯಲ್ಲಿ ಯಾರ ಮೇಲೆ ಮೊಕದ್ದಮೆಯನ್ನು ದಾಖಲು ಮಾಡಬೇಕು ಏನು ಕೂಡ ಮಾಡ್ತಾ ಇಲ್ಲ. ಯಾರು ರಕ್ಷಣೆ ಮಾಡಬೇಕು ಅವರೇ ಇವತ್ತು ಈ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇರ್ತಕ್ಕಂಥದ್ದು ಈ ರಾಜ್ಯದ ದುರಂತ. ಇವರಿಗೆ ಏನಾದರೂ ಜನರ ಮುಂದೆ ಮತ್ತೆ ಹೋಗಬೇಕು ಅನ್ನೋದಾದ್ರೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಿ. ಇವತ್ತು ಡೆತ್ ನೋಟಲ್ಲಿ ಅದು ತನಿಖೆ ಆದಮೇಲೆ ಅವರು ಅದರಲ್ಲಿ ಭಾಗಿಯಾಗಿದ್ದಾರಾ ಇಲ್ವಾ ಅಂತ ಬರಲಿ. FIR ಅಲ್ಲೇ ನೀವು ಹೆಸರು ಹಾಕಲ್ಲ ಅಂತಂದ್ರೆ ಪೂರ್ವಗ್ರಹವಾಗಿರ್ತಕ್ಕಂಥ ಒಂದು ಸೂಚನೆಯನ್ನ ನೀವು ಪೊಲೀಸ್ನವ್ರಿಗೆ ಕೊಟ್ಟಂಗಲ್ವಾ? ಆ ಅಮಾಯಕ ಯುವಕ ಇವತ್ತು ಅವರಿಗೆ ಕುಟುಂಬ ಇರ್ತದೆ, ಪಾಪ ನಾಳೆ ಎಂಥ ಭವಿಷ್ಯ ಇತ್ತು, ಉಜ್ವಲವಾಗಿರ್ತಕ್ಕಂಥ ಒಂದು ಯುವಕನ ಭವಿಷ್ಯವನ್ನ ಇವತ್ತು ಯಾರು ಕಿತ್ಕೊಂಡಿರೋದು? ಇದು ತನಿಖೆ ಆಗೋದು ಬೇಡವಾ? ಆ ಹುಡುಗ ಆತ್ಮಹತ್ಯೆ ವೇಳೆಯಲ್ಲಿ ಆ ನೋವಿನಲ್ಲಿ ಯಾರೇ ಆಗಲಿ ಸಾವಾಗುವಂಥ ಸಂದರ್ಭದಲ್ಲಿ, ಸಾವಿಗೀಡಾಗುವಂಥ ಸಂದರ್ಭದಲ್ಲಿ ಸುಳ್ಳು ಹೇಳ್ತಾರ? ಡೆತ್ ನೋಟಲ್ಲಿ ಬರೆದಿದ್ದಾರೆ ಅಂದ್ರೆ ಏನೋ ಬಲವಾದಂಥ ಕಾರಣ ಇಲ್ವಾ? ಅದನ್ನ ಆ ಒಂದು ಮೂಲದಿಂದ ನಾವು ತನಿಖೆ ಮಾಡುವಂಥ ಅವಶ್ಯಕತೆ ಇದೆಯಾ ಇಲ್ವಾ? ಹಾಗಾಗಿ ದಯವಿಟ್ಟು ನಾನು ಈ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ, ಇಂಥ ಯುವಕರ ಬದುಕು ಜೊತೆ ನೀವು ಯಾರೂ ಕೂಡ ಚೆಲ್ಲಾಟ ಆಡಲಿಕ್ಕೆ ಇದು ಅನಾಗರಿಕ ಸಮಾಜ ಅಲ್ಲ.